ನಾನು ಕನ್ನಡದಿಂದಲೇ ನನ್ನ ಜೀವಿತ ಒಂದು ಸಾರಿ ಏನೋ ಕೆಲವು ವಿಷಯನ ಆಲೋಚನೆ ಮಾಡ್ತಾ ಇದ್ದೆ ಕುತ್ಕೊಂಡು. ಆ ಆಲೋಚನೆ ಮಾಡುವಂತ ಸಮಯದಲ್ಲಿ ಕೆಲವು ವಿಷಯಗಳನ್ನ ನನಗೆ ದೇವರು ತಿಳಿಯಪಡಿಸ್ತಿರುವಾಗ ಆಗ ದೇವರು ನನಗೆ ಹೇಳ್ಕೊಟ್ಟಿದ್ದೇನೆ ಅಂತಂದ್ರೆ, ನಾನು ಈ ಎಲ್ಲಾ ವಿಷಯದ ಸಂಗಡ ಇದ್ದೇನಲ್ಲ ಎಂಬುದಾಗಿ. ಅದು ಸುಮ್ಮನೆ ನನ್ನ ಒಂದು ಆಲೋಚನೆ ಅಲ್ಲ, ನನ್ನ ಒಂದು ಮೈಂಡ್ ಅಲ್ಲಿ ಬಂದಿರತಕ್ಕಂಥ ಒಂದು ಮಾತಲ್ಲ. ಏನಂತಂದ್ರೆ ದೇವರು ಕೆಲವು ವಿಷಯಗಳನ್ನ ತೋರಿಸಿ, ಕೆಲವು ಸಾಕ್ಷಿಗಳನ್ನ ತೋರಿಸಿ ಹೇಳ್ತಿದ್ದಾರೆ. ಏನಂದ್ರೆ ನಾನು ಎಲ್ಲಾ ಸಮಯದಲ್ಲಿ ಸಂಗಡ ಇದ್ದೀನಲ್ಲ, ಎಲ್ಲಾ ಸಮಯದಲ್ಲಿ ನಾನು ಇದನ್ನ ನಡೆಸ್ತಾ ಬಂದಿದ್ದೀನಲ್ಲ ಎಂಬುದಾಗಿ. ಆಗ ನಾನೇ ಕೆಲವು ವಿಷಯಗಳಲ್ಲಿ ಅತ್ಯಾಶ್ಚರ್ಯ ಪಟ್ಟೆ. ಬರೀ ಆಶ್ಚರ್ಯ ಅಲ್ಲ, ಅತ್ಯಾಶ್ಚರ್ಯ ಪಟ್ಟೆ. ಹೌದಲ್ವಾ, ಈ ಎಲ್ಲಾ ವಿಷಯಗಳಲ್ಲೂ ದೇವರು ಸಂಗಡ ಇದ್ದು ನಡೆಸ್ತಾ ಬರ್ತಾ ಇದ್ದಾರಲ್ಲ ಎಂಬುದಾಗಿ. ಇವತ್ತು ಹಾಲೆಲೂಯ, ಯಾಕೋಬನ ಸಂಗಡ ಲಾಬಾನ ಒಡಂಬಡಿಕೆ ಮಾಡಿಕೊಂಡ ಹಾಗೆ ಆ ರೀತಿಗೆ ಒಡಂಬಡಿಕೆ ಮಾಡ್ಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ. ಲಾಬಾನ ಒಂದು ಜೀವಿತನೇ ಬೇರೆ, ಯಾಕೋಬನ ಜೀವಿತನೇ ಬೇರೆ. ಇಬ್ಬರ ದೇವರುಗಳು ಬೇರೆ ಬೇರೆ. ಆದ್ರೆ ಅವರಿಬ್ರು ಒಡಂಬಡಿಕೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ದೇವರ ಒಂದು ಸಮಯ ಬಂದಾಗ ಖಂಡಿತವಾಗಿಯೂ ಅವರಿಬ್ರು ಒಡಂಬಡಿಕೆ ಮಾಡ್ಕೊಳ್ಳಿಕ್ಕೆ ದೇವರು ಸಹಾಯ ಮಾಡಿದಾಗೆ ಈ ಮುಂಚಾನೆ ಕಾಲ ಸಮಯದಲ್ಲಿ ದೇವರು ನಿಮಗೆ ಸಹಾಯ ಮಾಡ್ತಾರೆ ಎಂಬುದಾಗಿ. ಆ ವಾಕ್ಯದಿಂದ ಇನ್ನೊಂದು ನಾವೇನನ್ನ ಅರ್ಥ ಮಾಡ್ಕೊಳ್ಬೇಕಂದ್ರೆ, ಯಾಕೋಬನು ಹೋಗಿ ಅಲ್ಲಿ ಒಡಂಬಡಿಕೆ ಮಾಡ್ಕೊಳ್ಳುವಾಗ ಒಂದು ಕಲ್ಲನ ಇರ್ತಾರೆ, ಯಾಕೋಬನ ಸಹೋದರರು ಹೋಗ್ಬಿಟ್ಟು ಇನ್ ಮಿಕ್ಕಿದ ಕಲ್ಲನ ಕೂಡಿಸ್ತಾರೆ ಎಂಬುದಾಗಿ. ಅಭಿಷಕ್ತರಾಗಿರ್ತಕ್ಕಂಥ ನಿಮ್ಮೊಟ್ಟಿಗೆ ದೇವರು ಹೇಳಿರ್ತಕ್ಕಂಥ ಮಾತೇನಂತಂದ್ರೆ, ನೀವು ಒಂಟಿಯಾಗಿ ಹೋಗಿ ಯಾವ ಸ್ಥಳದಲ್ಲಿ ಬೀಜವನ್ನ ಬಿತ್ತಿ ಬಂದಿರ, ಒಂಟಿಯಾಗಿ ಹೋಗಿ ಎಲ್ಲಿ ಕಲ್ಲನ್ನ ಇಟ್ಟು ಬಂದಿದ್ರ, ಖಂಡಿತವಾಗಿಯೂ ನೀವು ಹೋಗಿ ಅಲ್ಲಿ ನೋಡಿ ಈ ವಾಕ್ಯವನ್ನು ಆಲೋಚನೆ ಮಾಡಿ. ಏನಂದ್ರೆ ಯಾಕೋಬನಲ್ಲಿ ಒಂದು ಕಲ್ಲನ್ನ ಇಡ್ತಾರೆ. ಅಲ್ಲೆಲೂಯ್ಯ. ಯಾಕೋಬನು ಮಾವನ ಮನೆಗೆ ಹೋಗುವಾಗ ಆಲೋಚನೆ ಮಾಡಿದ್ರೆ ಒಂದು ತಲೆ ತಿಂಬಾಗಿ ಇಟ್ಕೊಂಡಿದ್ದ ಕಲ್ಲನ್ನ ತೆಗೆದು ಒಂದು ತಿನ್ನೋ ಹಾಗೆ ಅವನು ಏನ್ ಮಾಡ್ತಾನೆ, ಒಂದು ಸ್ತಂಭವಾಗಿ ನಿಲ್ಲಿಸಿ ಹೋಗ್ತಾನೆ. ಆದ್ರೆ 20 ವರ್ಷ ಕಳೆದ ನಂತರ ಯಾಕೋಬನ ಸಹೋದರರು ಬಂದು ಒಂದು ಕಲ್ಲಿನ ಕುಪ್ಪೆನೆ ಕೂಡಿಸ್ತಾರೆ ಎಂಬುದಾಗಿ. ನೀವು ಒಂಟಿಯಾಗಿ ಯಾವ ಸ್ಥಳಕ್ಕೆ ಹೋಗಿ ಬೀಜವನ್ನ ಬಿತ್ತಿ ಬಂದಿದ್ರೋ, ಎಲ್ಲಿ ಕಲ್ಲನ್ನ ಇಟ್ಟು ಬಂದಿದ್ರೋ, ಎಲ್ಲಿ ದೇವರ ವಾಕ್ಯದ ಸುವಾರ್ತೆನ ಬಿತ್ತು ಬಂದಿದ್ರೋ, ಅಲ್ಲೆಲೂಯ್ಯ, ಅದು ಸಮಯ ಕಾಲ ಕಳೆದಾಗ ಅದು ಒಂಟಿಯಾಗಿ ಅಲ್ಲ. ಯಾಕೋಬನ ಜೀವಿತದಲ್ಲಿ ಒಂದು ಕಲ್ಲನ್ನ ಇಟ್ಟಂತ ಯಾಕೋಬನ ಜೀವನದಲ್ಲಿ ಒಂದು ಕುಪ್ಪೆ ಆಗಿರತಕ್ಕಂಥ ಕಲ್ಲಿನ ಒಂದು ಸಾಕ್ಷಿಯನ್ನೇ ದೇವರು ಅಲ್ಲಿ ಎಬ್ಬಿಸಿದ ಹಾಗೆ, ನೀವೆಲ್ಲಿ ಒಂಟಿಯಾಗಿ ಹೋಗಿ ಬೀಜವನ್ನ ಬಿತ್ತಿ ಬಂದಿರೋ, ಖಂಡಿತವಾಗಿ ಅಲ್ಲಿಂದ ಒಂದು ಗುಂಪನ್ನ ಪಡೆದುಕೊಳ್ಳುವ ಹಾಗೆ, ಅಲ್ಲಿಂದ ಒಂದು ಕೂಟವನ್ನ ನೀವು ದೇವರಿಗೋಸ್ಕರ ಗೆದ್ದುಕೊಂಡು ಬರುವ ಹಾಗೆ ಖಂಡಿತವಾಗಿಯೂ ದೇವರು ನಿಮಗೆ ಸಹಾಯ ಮಾಡ್ತಾರೆ. ಅದೇ ಆದಿಕಾಂಡ 32ನೇ ಅಧ್ಯಾಯದ 1-2 ವಾಕ್ಯ ಓದ್ತಾರೆ. ಆದಿಕಾಂಡವು 32 ಅಧ್ಯಾಯ 1-2 ವಚನ. ಯಾಕೋಬನು ಮುಂದೆ ಪ್ರಮಾಣ ಮಾಡಲು ದೇವದೂತರು ಅವನ ಎದುರಿಗೆ ಬಂದರು. ಅವನು ಅವರನ್ನು ನೋಡಿದಾಗ ಅದು ದೇವರ ಪಾಳೆಯ ಎಂದು ಹೇಳಿ ಆ ಸ್ಥಳಕ್ಕೆ ಮಹನಯಿಮ್ ಎಂದು ಹೆಸರಿಟ್ಟನು. ಸಾಕು, ಹಾಲೆಲೂಯ. ಯಾಕೋಬನು ಏನ್ ಮಾಡ್ತಿದ್ರೆ, ಮಾವನಿಂದ ಆ ಒಡಂಬಡಿಕೆನ ಮಾಡ್ಕೊಂಡು ಅವ್ರು ಮುಂದೆ ಪ್ರಯಾಣ ಬರ್ತಿರುವಂತ ಸಮಯದಲ್ಲಿ ವಾಕ್ಯ ಬರುತ್ತೆ, ಯಾಕೋಬನ ಎದುರುಗಡೆ ಏಂಜಲಿಕ್ ರೆಲಮ್ ಓಪನ್ ಆಯ್ತು ಎಂಬುದಾಗಿ. ದೇವದೂತರು ಅಲ್ಲ, ದೇವದೂತರು ಏನ್ ಮಾಡಿದ್ರು, ಯಾಕೋಬನ ಎದುರುಗಡೆ ಬಂದಿರ್ತಾರೆ. ಒಂದು ದೂತ ಬಂದ ಎಂಬುದಾಗಿ ವಾಕ್ಯ ಬರೀತಿಲ್ಲ. ಯಾಕೋಬನು ಮುಂದೆ ಪ್ರಯಾಣ ಮಾಡಲು ದೇವದೂತರು ಅವನ ಎದುರಿಗೆ ಬಂದ್ರು ಎಂಬುದಾಗಿ. ಅಲ್ಲೆಲೂಯ. ಮೊದಲನೇದಾಗಿ ಅವರು ಒಡಂಬಡಿಕೆಯನ್ನ ಮಾಡ್ಕೊಳ್ತಿದ್ದಾರೆ. ಒಡಂಬಡಿಕೆಯನ್ನ ಮಾಡ್ಕೊಂಡು ನೆಕ್ಸ್ಟ್ ಲೆವೆಲ್ ಏನು ಅಂತ ಕೇಳೋದಂದ್ರೆ ಏಂಜಲಿಕ್ ರೆಲಮ್. ಅಲ್ಲೆಲೂಯ. ದೇವದೂತರ ಒಂದು ರಾಜ್ಯ ಅನ್ನತಕ್ಕಂಥದ್ದು ಅವನ ಮುಂದೆ ತೆರೆದು ಬರ್ತಾ ಇದೆ. ದೂತರು ಅವನಿಗೆ ಸಹಾಯಕವಾಗಿ ಏನ್ ಮಾಡ್ತಿದ್ದಾರೆ, ಅವನ ಸಂಗಡ ಬರ್ತಾ ಇದ್ದಾರೆ. ಸತ್ಯ ಹೇಳುತ್ತೆ 6ನೇ ತಿಂಗಳು. ಅಲ್ಲೆಲೂಯ. ಇದು 6ನೇ ತಿಂಗಳು. 6ನೇ ತಿಂಗಳಲ್ಲಿ ಅಲ್ಲೆಲೂಯ ದೇವರು ಜಕರಿಯನನ್ನ ಸಂಧಿಸಿದಾಗೆ, ಪ್ರವಾದಿಯಾಗಿರುವ ಯೋಹಾನನ ತಂದೆ ಜಕರಿಯನ ಸಂಧಿಸಿದಾಗೆ, ಯೇಸು ಕ್ರಿಸ್ತು ದೇವರ ತಾಯಿ ಮರಿಯಮ್ಮನ ದೇವರ ವಾಕ್ಯ ಹೇಳುತ್ತೆ 6ನೆಯ ತಿಂಗಳಲ್ಲಿ ಅಲ್ಲೆಲೂಯ ಮರಿಯಮ್ಮನನ್ನ ಗಬ್ರಿಯಲ್ ದೂತನು ಹೋಗಿ ಸಂದರ್ಶಿಸಿದ ಎಂಬುದಾಗಿ 6ನೇ ತಿಂಗಳಲ್ಲಿ ಅಲ್ಲೆಲೂಯ ದೇವರು ಯಾಕೋಬನ ಮುಂದೆಗಡೆ ದೂತರ ಒಂದು ರೆಲಮನ್ನ ತೆರೆದ ಹಾಗೆ, ಏಂಜಲಿಕ್ ರೆಲಮ್ ಓಪನ್ ಆದ ಹಾಗೆ ಖಂಡಿತವಾಗಿಯೂ ದೇವರು ಈ 6ನೇ ತಿಂಗಳಲ್ಲಿ ನಿಮ್ಮ ಮುಂದೆಗಡೆ ಆ ರೀತಿ ಇರತಕ್ಕಂಥ ಒಂದು ದೂತರ ಮಂಡಲವನ್ನ, ದೂತರ ಆ ಏಂಜಲಿಕ್ ರೆಲಮ್ ಅನ್ನ ತೆರೆದು ಬರಲಿ ಎಂಬುದಾಗಿ ನಾನು ಪ್ರಾರ್ಥಿಸ್ತೇನೆ. ಅಲ್ಲೆಲೂಯ. ಬೈಬಲ್ ಓದುವಂತ ಸಮಯದಲ್ಲಿ ಯೇಸು ಕ್ರಿಸ್ತು ಜನನದ ಕುರಿತಾಗಿ ಅಲ್ಲೆಲೂಯ ಒಂದು ತಂದೆಯಾಗಿರತಕ್ಕಂಥ ಯೋಸೇಫನಿಗೆ, ಅಲ್ಲೆಲೂಯ ತಾಯಿಯಾಗಿರತಕ್ಕಂಥ ಮರಿಯಮ್ಮ ಯೋಸೇಫನಿಗೆ ಆ ವಿಷಯವನ್ನ ತಿಳಿಸಿದಾದ್ಮೇಲೆ ಅದು ರಹಸ್ಯವಾಗಿ ಬಿಟ್ಬಿಡ್ಬೇಕೆಂಬುದಾಗಿ ಅನ್ಕೊಂಡಿರ್ತಾರಲ್ಲ, ಆ ಅನ್ಕೊಂಡಿರತಕ್ಕಂಥ ಆ ರಾತ್ರಿಗೆ ವಾಕ್ಯ ಬರೀತೆ, ಯೋಸೇಫನ ಬಳಿಗೆ ದೂತನು ನೇರವಾಗಿ ಬಂದ ಅಂತ ಬರೆಯೋದು, ಕನಸಲ್ಲಿ ಬಂದು ನೀನೇನ್ ಮಾಡಬೇಡ, ಆಕೆ ಪರಿಶುದ್ಧಳು, ಆಕೆನ ಬಿಟ್ಟು ಬಿಡಬೇಡ ಅಂತ ಆಲೋಚನೆ ಕೊಡ್ತಾರೆ. ದೂತರು ನೀವು ತಿಳ್ಕೊಂಡಿರ್ಬೋದು, ದೂತರು ನೇರವಾಗಿ ಬರ್ತಾರೆ ಎಂಬುದಾಗಿ. ಬೈಬಲ್ ನೇರವಾಗಿ ಬಂದಿದ್ರೆ ಹಾಗೆ ಕನಸಲ್ಲೂ ಕೂಡ ದೂತರು ಬಂದು ಮಾಡ್ತಾರೆ, ಆಲೋಚನೆ ಕೊಡುವಂತವಾಗಿದ್ದಾರೆ. ಪ್ರಾರ್ಥನೆ ಮಾಡುವಾಗ ದೇವ ಸಮ್ಮುಖದಲ್ಲಿ ಈ ರೀತಿಯಾಗಿ ಪ್ರಾರ್ಥನೆ ಮಾಡಿ 6ನೇ ತಿಂಗಳಲ್ಲಿ ಅಲ್ಲೆಲೂಯ ಏಂಜಲಿಕ್ ಎನ್ಕೌಂಟರ್ಗಳು, ಏಂಜಲಿಕ್ ಒಂದು ವಿಸಿಟೇಷನ್ಗಳು ಮರಿಯಮ್ಮಗೆ ಸಂಭವಿಸಿದ ರೀತಿಯಲ್ಲಿ ಅಲ್ಲೆಲೂಯ ನಮ್ಮ ಜೀವಿತಕ್ಕೆ ಅದು ಕನಸಲಾದ್ರೂ ಸರಿ, ಅದು ದರ್ಶನದಲ್ಲಾದ್ರೂ ಸರಿ, ಅದು ನೇರವಾಗಿ ಆದ್ರೂ ಸರಿ, ಪರವಾಗಿಲ್ಲ. ಏನಾಗ್ಬೇಕಂತಂದ್ರೆ ದೇವದೂತರ ಒಂದು ಸಂದರ್ಭ
ದರ್ಶನಗಳು. ನನ್ನ ಮುಂದೆಗಡೆ ಮಹಾನಾಯಿ ತೆರೆದು ಬರಲಿ ಎಂಬುದಾಗಿ ಯಾಕೋಬನ ಮುಂದೆಗಡೆ ವಾಕ್ಯದಲ್ಲಿ ಹೇಳಿದ ಹಾಗೆ ಮಹಾನಾಯಿ ಯಾಕೋಬನ ಮುಂದೆಗಡೆ ತೆರೆದು ಬಂದ ಹಾಗೆ ನನ್ನ ಮುಂದೆಗಡೆ ಏನಾಗಬೇಕಂತಂದ್ರೆ ಅಂತ ಒಂದು ಮಹಾನಾಯಿ ತೆರೆದು ಬರಲಿ ಸ್ವಾಮಿ, ನನಗೆ ಸಹಾಯ ಮಾಡಿ ಎಂಬುದಾಗಿ ಪ್ರಾರ್ಥಿಸುವಾಗ ಖಂಡಿತವಾಗಿ ದೇವರು ನಿಮಗೆ ಸಹಾಯ ಮಾಡ್ತಾರೆ. ಅದೇ ಆದಿಕಾಂಡ 32ನೇ ಅಧ್ಯಾಯದ 30ನೇ ವಾಕ್ಯ ಓದಿ. 32 ಅಧ್ಯಾಯ 30 ವಚನ. ಆದಿಕಾಂಡ 32 ಅಧ್ಯಾಯ 30 ವಚನ. ನಾನು ದೇವರನ್ನೇ ಪ್ರತ್ಯಕ್ಷವಾಗಿ ನೋಡಿದ್ದೇನಲ್ಲ, ಹೌದು. ಆದರೂ ನನ್ನ ಪ್ರಾಣ ಉಳಿದಿದೆ ಅಂದುಕೊಂಡು ಆ ಸ್ಥಳಕ್ಕೆ ಪೆನಿಯೇಲ್ ಎಂದು ಹೆಸರಿಟ್ಟನು. ಅವನು ಪೆನುವೇಲನ್ನು ದಾಟುತ್ತಿರುವಾಗ ಸೂರ್ಯೋದಯವಾಯಿತು. ಅವನು ತೊಡೆಯ ನಿಮಿತ್ತ ಕುಂಟಿಕೊಂಡು ನಡೆದನು. ಆ ಪುರುಷನು ಯಾಕೋಬನ ತೊಡೆಯ ಕೀಲನ್ನು ಮುಟ್ಟಿದ್ದರಿಂದ ಇಸ್ರಾಯೇಲರು ಇಂದಿನವರೆಗೂ ತೊಡೆಯ ಕೀಲಿನ ಮೇಲಿರುವ ಸೊಂಟದ ಮಾಂಸವನ್ನು ತಿನ್ನುವುದಿಲ್ಲ. ಹಲ್ಲೆಲೂಯಾ. ಮೊದಲನೇದಾಗಿ ಆ ವ್ಯಕ್ತಿಯ ಜೀವಿತದಲ್ಲಿ ದೇವರು ಮಿಸ್ಪಾ ಎಂಬುದಾಗಿ ಶತ್ರುವಿನೊಟ್ಟಿಗೆ ಒಡಂಬಡಿಕೆನ ಮಾಡಿಕೊಳ್ಳುವಾಗ ಸಹಾಯ ಮಾಡಿದ್ರು. ಎರಡನೇದಾಗಿ ನೋಡಿದ್ವಿ ಅವನ ಒಂದು ಜೀವಿತದಲ್ಲಿ ಮಹಾನಾಯಿನ ದೇವರು ತೆರೆಯ ಮಾಡಿದ್ರು. ದೇವ ದೂತನು ಅವನನ್ನ ಹಲ್ಲೆಲೂಯಾ ದೂತರ ಎದುರು ಬರುವಾಗೆ ಮಾಡಿದ್ರು. ಇಲ್ಲಿ ನೋಡುವಂತ ಸಮಯ ಪೆನುವೇಲ್ ಎಂಬುದಾಗಿ ದೇವರ ದರ್ಶನ ಅಥವಾ ಸೂರ್ಯೋದಯ ಉಂಟಾಗುವಾಗೆ ದೇವರು ಸಹಾಯ ಮಾಡ್ತಾರೆ ಎಂಬುದಾಗಿ ಈ ವಾಕ್ಯದಿಂದ ಕೂಡ ನಾವು ತಿಳ್ಕೊಳ್ಬಹುದು. ಏನಂತಂದ್ರೆ ನಮ್ಮ ಜೀವಿತದಲ್ಲಿ ಈ ಎರಡು ಒಂದು ಕಾಲಘಟ್ಟವನ್ನ ಕಳೆದು ಬರುವಾಗ ಒಡಂಬಡಿಕೆ ಮತ್ತೆ ದೂತರ ಒಂದು ಕಾಲಘಟ್ಟವನ್ನ ಕಳೆದು ಬರುವಾಗ ಅಲ್ಲಿ ಅವನು ವಾಕ್ಯದಲ್ಲಿ ನೋಡುವಂತಂದ್ರೆ ಅವನು ನಾನು ದೂತರನ್ನು ನೋಡಿದ್ದೇನೆ ಅಂತ ಯಾಕೋಬನು ಹೇಳೋದಿಲ್ಲ, ನಾನು ದೇವರನ್ನೇ ಪ್ರತ್ಯಕ್ಷವಾಗಿ ನೋಡಿದ್ದೇನೆ ಎಂಬುದಾಗಿ. ಹಲ್ಲೆಲೂಯಾ. ಅಂತ ಒಂದು ಮಾತನ್ನು ಅವನು ಆ ರೀತಿಯಾಗಿ ಏನ್ ಮಾಡ್ತಾರೆ ಮೆನ್ಷನ್ ಅನ್ನ ಮಾಡ್ತಿದ್ದಾರೆ. ಮೊದಲನೇದಾಗಿ ದೂತರನ್ನು ನೋಡಿದ್ದೇನೆ ಎಂಬುದಾಗಿ 32ನೇ ಅಧ್ಯಾಯದಲ್ಲಿ ಹೇಳಿದಂತ ವ್ಯಕ್ತಿ ಮಹಾನಾಯಿ ಎಂಬುದಾಗಿ ಹೆಸರಿಟ್ಟಂತ ವ್ಯಕ್ತಿ ಇಲ್ಲಿ ನೋಡುವಾಗ ಪೆನುವೇಲ್ ಎಂಬುದಾಗಿ ಆ ವ್ಯಕ್ತಿ ಹೆಸರಿಡುವಂತವನಾಗಿದ್ದಾನೆ. ಹಲ್ಲೆಲೂಯಾ. ಪೆನುವೇಲ್ ಎಂಬುದಾಗಿ ಅಂದ್ರೆ ಏನಂತಂದ್ರೆ ದೇವರ ದರ್ಶನ ಎಂಬುದಾಗಿ ಸತ್ಯವೇದ ಪುಸ್ತಕ ನಮಗೆ ತಿಳಿಯಪಡಿಸುವಂತದ್ದಾಗಿದೆ. ಹಲ್ಲೆಲೂಯಾ. ಇಬ್ರಿಯರಿಗೆ ಬಂದ ಪತ್ರಿಕೆ 12ನೇ ಅಧ್ಯಾಯದ 1ನೇ ವಾಕ್ಯ. ಇದನ್ನು ಓದಿ ಕೆಲವು ಆಲೋಚನೆ ನೋಡಿ ಪ್ರಾರ್ಥನೆ ಮಾಡೋಣ ಬೇಗ. ಇಬ್ರಿಯರಿಗೆ ರಾಸಿದ ಪತ್ರಿಕಾ 12 ಅಧ್ಯಾಯ 1 ವಚನ. 12:1 ಇಬ್ರಿಯರಿಗೆ ಇಬ್ರಿಯರಿಗೆ 12:1 ಮತ್ತೆ ಅದೇ ರೀತಿಗೆ ಅಪೊಸ್ತಲರ ಕೃತ್ಯ 20-24 ಒಂದ್ಸರಿ ಓದಿ ಮುಗಿಸ್ಬಿಟ್ಟು ಪ್ರಾರ್ಥನೆ ಮಾಡೋಣ. ಆದ ಕಾರಣ ಇಷ್ಟು ಮಂದಿ ಸಾಕ್ಷಿಯವರು ಮೇಘದೋಪಾದಿಯಲ್ಲಿ ನಮ್ಮ ಸುತ್ತಲೂ ಇರುವುದರಿಂದ ನಮಗೆ ಅಭ್ಯಂತರ ಮಾಡುವ ಎಲ್ಲಾ ಭಾರವನ್ನು ಹತ್ತಿಕೊಳ್ಳುವ ಪಾಪವನ್ನು ನಾವು ಸಹ ತೆಗೆದಿಟ್ಟು ನಂಬಿಕೆಯನ್ನು ಹುಟ್ಟಿಸುವವನು ಪೂರೈಸುವವನು ಆಗಿರುವ ಯೇಸುವಿನ ಮೇಲೆ ದೃಷ್ಟಿ ಇಟ್ಟು ನಮಗೆ ನೇಮಕವಾದ ಓಟವನ್ನು ಸ್ಥಿರ ಚಿತ್ತದಿಂದ ಓಡೋಣ. ಸಾಕು. ಅಪೊಸ್ತಲರ ಕೃತ್ಯ 20ನೇ ಅಧ್ಯಾಯ 24 ಪ್ರಾರ್ಥನೆ ಮಾಡೋಣ. ಓದಿ 20ನೇ ಅಧ್ಯಾಯ 24 ಅಪೊಸ್ತಲರ ಕೃತ್ಯ. ಅಪೊಸ್ತಲರ ಕೃತ್ಯ 20ನೇ ಅಧ್ಯಾಯ 24 ವಾಕ್ಯ. ಆದರೆ ಪ್ರಾಣವನ್ನು ಉಳಿಸಿಕೊಳ್ಳುವುದೇ ವಿಶೇಷವೆಂದು ನಾನು ಎಣಿಸುವುದಿಲ್ಲ. ದೇವರ ಕೃಪೆಯ ವಿಷಯವಾದ ಸುವಾರ್ತೆಯನ್ನು ಆಸಕ್ತಿಯಿಂದ ಪ್ರಕಟಿಸಬೇಕೆಂಬುದಾಗಿ ಕರ್ತನಾದ ಯೇಸುವಿನಿಂದ ನಾನು ಹೊಂದಿರುವ ಸೇವೆ ಎಂಬ ಓಟವನ್ನು ಕಡೆಗಾಣಿಸುವುದೊಂದೇ ನನ್ನ ಅಪೇಕ್ಷೆ. ಸಾಕು. ಆ ವ್ಯಕ್ತಿ ಹೇಳ್ತಿದ್ರೆ ನನಗೆ ಪ್ರಾಣ ಉಳಿಸಿಕೊಳ್ಬೇಕೆಂಬುದಾಗಿ ಯಾವುದೇ ಆಸಕ್ತಿ ಇಲ್ಲ. ಏನಂತಂದ್ರೆ ದೇವರು ನನಗೆ ಏನೆಲ್ಲ ಕೊಟ್ಟಿದ್ದಾರೋ ಇದರಲ್ಲಿ ಎರಡು ವಿಷಯವನ್ನು ಅರ್ಥ ಮಾಡ್ಕೊಳ್ಳೋದು. ದೇವರು ನನಗೆ ಏನ್ ಸೇವೆಯನ್ನು ಕೊಟ್ಟಿದ್ದಾರೋ ಅದನ್ನ ಓಡಿ ಮುಗಿಸುವಂತದ್ದೇ, ಅದನ್ನ ಮಾಡಿ ಮುಗಿಸುವಂತದ್ದೇ ನನ್ನ ಒಂದು ಉದ್ದೇಶ ಆಗಿದೆ ಎಂಬುದಾಗಿ 12ನೇ ಅಧ್ಯಾಯದಲ್ಲಿ ಓದಿದಲ್ಲ ಇಬ್ರಿಯರಿಗೆ ಬರೆದ ಪತ್ರಿಕೆ 12:1 ಹೋದಾಗೆ ಮೇಘದೋಪಾದಿಯಲ್ಲಿ ಏನಂತಂದ್ರೆ ಸಾಕ್ಷಿಯವರು ನಮ್ಮ ಸಂಗಡ ಇದ್ದಾರೆ ಅಂತ ವಾಕ್ಯ ಇರುತ್ತಲ್ಲ. ಈ ಸಾಕ್ಷಿಯವರು ಯಾರು ಅಂತಂದ್ರೆ ಅಲ್ವಾ 2000 ವರ್ಷಗಳಿಂದ ಇವತ್ತಿನ ಕಾಲಘಟ್ಟದವರೆಗೂ 2026ನೇ ಇಸ್ವಿಯ ಈ 6ನೇ ತಿಂಗಳಿನವರೆಗೂ ಕೂಡ ಏನಂತಂದ್ರೆ ಯೇಸುವಿನ ನಿಮಿತ್ತ ಸಾಕ್ಷಿಯಾದವರಿದ್ದಾರೆ. ಹಲ್ಲೆಲೂಯಾ. ನಾವು ಕೂಡ ಅದರಲ್ಲಿ ಒಂದು ಭಾಗಿಗಳಾಗಿದ್ದೇವೆ. ನಾವೆಲ್ಲರೂ ಏನಾಗಿದ್ದೇವೆ, ಯೇಸು ಕ್ರಿಸ್ತನು ನಮಗೋಸ್ಕರ ಬಂದನು, ರಕ್ತ ಸುರಿಸಿದನು, ಪ್ರಾಣ ಕೊಟ್ಟನು, ಮೃತ್ಯುಂಜಯನಾಗಿ ಎದ್ದಿದ್ದಾನೆ, ಒಂದು ದಿನ ಆತನೊಟ್ಟಿಗೆ ನಮ್ಮನ್ನು ಏನ್ ಮಾಡ್ತಾನೆ, ಕರೆದುಕೊಂಡು ಹೋಗ್ತಾನೆ, ಸೇರಿಸಿಕೊಳ್ತಾನೆ ಎಂಬುದಾಗಿ ಈ ವಿಷಯಕ್ಕೆ ನಾವು ಸಾಕ್ಷಿಗಳಾಗಿದ್ದೇವೆ. ಅದಕ್ಕೆ ಆ ವಾಕ್ಯ ಹೇಳುತ್ತೆ ಮೇಘದೋಪಾದಿಯಲ್ಲಿ 2000 ವರ್ಷಗಳಿಂದ ಇಲ್ಲಿವರೆಗೂ ಎಷ್ಟು ತಲೆಮಾರುಗಳು ಬಂದಿದ್ವೋ ಆ ತಲೆಮಾರುಗಳ ಎಲ್ಲ ಒಂದು ಸಾಕ್ಷಿ ನೀಡುತ್ತೆ. ಏನಂತಂದ್ರೆ ಯೇಸು ನಮಗೋಸ್ಕರ ಬಂದಿದ್ದು, ನಮಗೋಸ್ಕರ ಸತ್ತಿದ್ದು, ನಮಗೋಸ್ಕರ ಪುನರುತ್ಥಾನಾಗಿ ಬಂದಿದ್ದು ಎಂಬುದಾಗಿ. ಇದು ಒಂದು ಕ್ರಿಸ್ತನಾಗಿರತಕ್ಕಂಥ ಮನುಷ್ಯನ ಜೀವಿತಕ್ಕೆ ಇದೊಂದು ಅಭಿಮಾನವಾಗಿದೆ ಎಂಬುದಾಗಿ. ಏನಂದ್ರೆ ನಾವು ಕ್ರಿಸ್ತನ ನಿಮಿತ್ತವಾಗಿ ಖಂಡಿತವಾಗಿ ಸಾಕ್ಷಿಯಾಗಿರ್ಬೇಕೆಂಬುದಾಗಿ. ಇವತ್ತು ನಿಮ್ಮ ಜೀವಿತದಲ್ಲಿ ಕೂಡ ನೀವು ಅದೇ ರೀತಿಯಾಗಿ ಇರ್ಬೇಕಂತ ದೇವರು ಬಯಸ್ತಾರೆ. ಏನಂದ್ರೆ 2000 ವರ್ಷಗಳಿಂದ ದೇವರು ನಮಗೋಸ್ಕರ ಮನುಷ್ಯನಾಗಿ, ದೇವರಾಗಿದ್ದಂತಹ ಯೇಸು ಸ್ವಾಮಿಯವರು ಮನುಷ್ಯನಾಗಿ ಬಂದು ರಕ್ತ ಸುರಿಸಿ ಪ್ರಾಣ ಕೊಟ್ಟು ಏನ್ ಮಾಡಿದ್ದಾರೆ ಅಂತಂದ್ರೆ ನಮಗೋಸ್ಕರ ಮೃತ್ಯುಂಜಯನಾಗಿ ಎದ್ದಿದ್ದಾರೆ. ನಮ್ಮನ್ನ ಪಾತಾಳದಿಂದ ತಪ್ಪಿಸಿ, ಮರಣದಿಂದ ತಪ್ಪಿಸಿ ನಿತ್ಯ ರಾಜ್ಯ ಕೊಡಲಿಕ್ಕೆ ಆತನ ಶಕ್ತನಾಗಿದ್ದಾರೆ.
ಇದಕ್ಕೆ ನಾನೇನಾಗಿದ್ದೇನೆ, ಸಾಕ್ಷಿಯಾಗಿದ್ದೇನೆ. ಅಲ್ಲೆಲೂಯ್ಯ. ಅಪೊಸ್ತಲರ ಕೃತ್ಯ 20ನೇದಿಂದ 24ನೇ ವಾಕ್ಯದಲ್ಲಿ ಪೌಲ್ ಅವರು ಅದೇ ಮಾತನ್ನ ಹೇಳ್ತಾರೆ. ಇನ್ನೊಂದು ಸಾರಿ ನಿಧಾನಕ್ಕೆ ಓದಿಯೋದು ಮುಗಿಸಲು. ಆದರೆ ಹೌದು. ಪ್ರಾಣವನ್ನು ಉಳಿಸಿಕೊಳ್ಳುವುದೇ ವಿಶೇಷವೆಂದು ನಾನು ಎಣಿಸುವುದಿಲ್ಲ. ಹೌದು. ದೇವರ ಕೃಪೆಯ ವಿಷಯವಾದ ಸುವಾರ್ತೆಯನ್ನು ಆಸಕ್ತಿಯಿಂದ ಪ್ರಕಟಿಸಬೇಕೆಂಬುದಾಗಿ ಕರ್ತನಾದ ಯೇಸುವಿನಿಂದ ನಾನು ಹೊಂದಿರುವ ಸೇವೆಯೆಂಬ ಓಟವನ್ನು ಕಡೆಗಾಣಿಸುವುದೊಂದೇ ನನ್ನ ಅಪೇಕ್ಷೆ. ಅಲ್ಲೆಲೂಯ್ಯ. ಆ ವ್ಯಕ್ತಿ ಪ್ರಾಣವನ್ನ ಉಳಿಸಿಕೊಳ್ಬೇಕೆಂಬುದಾಗಿ ಅವ್ರು ಏನ್ ಮಾಡ್ತಾ ಇಲ್ಲ ಅಂದ್ರೆ ಬಯಸುವಂತವರು ಆಗಿಲ್ಲ ಅಂತ ಹೇಳುತ್ತೆ. ಏನಂದ್ರೆ ಶಿಲುಬೆಯ ನಿಮಿತ್ತವಾಗಿ, ಶಿಲುಬೆ ಒಂದು ಗುರುತಾಗಿದೆ. ಶಿಲುಬೆಯ ನಿಮಿತ್ತವಾಗಿ ನಮ್ಮ ರಕ್ಷಕರು, ನಮ್ಮ ದೇವರು, ನಮ್ಮ ಯಜಮಾನ ನಮಗೋಸ್ಕರ ರಕ್ತ ಸುರಿಸಿ ಪ್ರಾಣ ಕೊಟ್ಟಿದ್ದಾರೆ. ಆತ ನಮ್ಗೆ ಏನನ್ನ ಕೊಟ್ಟಿದ್ದಾನೋ ಅಲ್ಲೆಲೂಯ್ಯ, ಆ ಸೇವೆನ, ಆ ಕೆಲಸವನ್ನ ಮಾಡಿ ಮುಗಿಸುವುದೇ ನನ್ನ ಉದ್ದೇಶ ಎಂಬುದಾಗಿ ಪೌಲ್ ಹೇಳ್ತಾರೆ. ಇದರಲ್ಲಿ ಒಂದು ವಿಷಯವನ್ನ ಹೇಳಲಿಕ್ಕೆ ಬಯಸ್ತೇನೆ. ಇದು ಹೇಳ್ಬಾರ್ದು, ಆದ್ರೂ ನಿಮ್ಗೆ ಮನಸ್ಸಿಗೆ ಯಾವ್ದು ಗೊತ್ತಿಲ್ಲ ಎಂಬುದನ್ನು ಮಾತು